ನಮಸ್ಕಾರ. ಇನ್ನೊಂದು ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ. ಸದ್ಯದಲ್ಲಿ August 15 23 ಅದು ನಮ್ಮ 23 ಕನ್ಫರ್ಮಾ? ಓಕೆ, ಯೋಗಿ ಬಾಯ್ ಹೇಳಿದ್ದಾರೆ, ಕಾರ್ತಿಕ್ ಬಾಯ್ ಹೇಳಿದ್ದಾರೆ. ಸೊ 23 August ನಾವು ಬರ್ತಾ ಇದ್ದೀವಿ. ಸೊ ಎಲ್ಲ ನಟನಿಗೂ ಏನೋ ಒಂದು ಸ್ಟ್ರೆಂತ್ ಇರುತ್ತಲ್ಲ, ಅದು ನನ್ನ ಸ್ಟ್ರೆಂತ್ ಏನೋ ಅಂದರೆ ಬಹುಶಃ ನಗ್ಸೋದು, ಕಾಮಿಡಿ ಅನ್ಸುತ್ತೆ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಹಾಗೆ ಜನನೂ ಕೂಡ ನನ್ನ ಕಾಮಿಡಿ ಚಿತ್ರನ ಎಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ಒಳ್ಳೆ ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ಬರೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ನಾವು ಜನಾರ್ದನ್ ಚಿಕ್ಕಣ್ಣ ಅವ್ರಿಗೆ ಹೇಳ್ಬೇಕು. ಯಾಕೆಂದರೆ ಅವರ ಡೈರೆಕ್ಷನ್ಲಿ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು. ಅವರ ಸಿನಿಮಾಗಳನ್ನು ನಾನು ನೋಡಿ ತುಂಬ ಇಷ್ಟಪಟ್ಟಿದ್ದೆ, ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅವರು ಕೂಡ ತುಂಬ ಚೆನ್ನಾಗಿ ಈ ಸಿನಿಮಾನ ನಿರ್ದೇಶನ ನೀಡಿದ್ದಾರೆ. ಜೊತೆಗೆ KRG ನಮ್ಮ ಕಾರ್ತಿಕ್ ಬಾಯ್, ಆಮೇಲೆ ಯೋಗಿ ಬಾಯ್ ಅಂತೂ ತುಂಬಾ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ TVF ಮುಂಬೈಯಲ್ಲಿ ಅವರು ಸಾಕಷ್ಟು ಹಿಂದಿ ನಿಮಗೆ ಅಮೆಝಾನಲ್ಲಿ ನೋಡಿದ್ರೆ ಪಂಚಾಯತ್ ಅಂತಿದೆ, ಕೋಟಾ ಫ್ಯಾಕ್ಟ್ರಿ ಅಂತಿದೆ, ಹೀಗೆ ಹಲವಾರು ಒಳ್ಳೊಳ್ಳೆ ಸೀರೀಸ್ಗಳನ್ನು, ಆಮೇಲೆ ಯೂಟ್ಯೂಬ್ನಲ್ಲಿ ಅವ್ರದ್ದು TVF ಅಂದರೆ ಒಂದು ದೊಡ್ಡ ಕ್ರೇಜು, AIB ಅಂತೆಲ್ಲ ಮಾಡ್ತಾರೆ. ಸೊ ಅವರು ಫಸ್ಟ್ ಟೈಮು ಕನ್ನಡಕ್ಕೆ ಬಂದಿದ್ದಾರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ. ಆಮೇಲೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಎಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಈ ತಂಡದ ಮೇಲಿರಲಿ, ನನ್ನ ಮೇಲಿರಲಿ, ಇಡೀ ನಮ್ಮ ಟೀಮ್ ಮೇಲಿರಲಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. KRGಯ ಒಂದು ಪೌಡರ್ ಚಿತ್ರದ ರಿಲೀಸಿಂಗ್ ಡೇಟ್ ಇನ್ನೇನು ಹತ್ತಿರ ಬರ್ತಾ ಇದೆ. ಸೊ ಆ ಒಂದು ಕುರಿತು ಮಾತಾಡೋದಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಎಲ್ಲ ನಮ್ಮ ಯೂಟ್ಯೂಬ್ ಮಾಧ್ಯಮದವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ನೇರ ಬರಬೇಕಿತ್ತ ಅಷ್ಟೇ ಅಲ್ವಾ? ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಮೊದಲಿಗೆ ಇದೀಗ ತಾನೇ ಲಂಡನ್ನಿಂದ ಇಂಡಿಯಾಗೆ ಡೈರೆಕ್ಟಾಗಿ ಬಂದಿರುವಂಥ ಶರ್ಮಿಳಾ ಮಾಂಡ್ರೆ ಅವರು ನಮ್ಮ ಚಿತ್ರವನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ತೀವಿ. ಸೊ ಹಾಗಾಗಿ ನಿಮ್ಮಿಂದನೇ ಶುರುವಾಗಲಿ. ಏನೇನು ಕ್ವಶನ್ ಇದ್ರು ದಯವಿಟ್ಟು ಕೇಳಿ, ಯಾರು ಮಿಸ್ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ಪ್ರಶ್ನೆ ನಿಮಗೆ ಕೇಳಿ. ಮಳೆ ಬಂದು ಮೇಲೆ ಕೆಳಗಡೆ ಹೋಗಿ ಬಂದು ಇರಿಟೇಟ್ ಆಗಿದ್ರೆ ಡ್ಯಾನ್ಸ್ ಮಾಡ್ಬೇಕು ಕೂತ್ಕೊಂಡು ಗ್ಯಾರಂಟಿ ತಮ್ಮನೇಲೇ ಬೇರೆ ಇರುತ್ತೆ ಮೇಲೆ. ಓಕೆ, ಅದೇನು ಪರವಾಗಿಲ್ಲ. ಅವರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಹಾಗೆ ನಾಗಭೂಷಣ್ ಕೂಡ ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಅವರು ಯಾಕೆಂದರೆ ಅವರೆಲ್ಲ ಈ ಚಿತ್ರದ ಪಿಲ್ಲರ್ಸು. ಜೊತೆಗೆ ಹೇಳಬೇಕು ಅಂತಂದರೆ, ಒಂದು ಸಿನಿಮಾನ ಮಾಡುವಾಗ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಯೋಚನೆ ಮಾಡಿ ಆ ಇಡೀ ಚಿತ್ರಕ್ಕೆ ಆರ್ಟಿಸ್ಟ್ಗಳನ್ನ ಹೇಗೆ ಕಾಸ್ಟ್ ಮಾಡ್ತಾರೆ ಅಂತ. ಯಾಕೆಂದರೆ ಒಂದು ಸರಿ ಅವರು ಅದ್ಭುತವಾಗಿ ಕಾಸ್ಟ್ ಮಾಡ್ತಾರೆ ಅಂತಂದರೆ ಆ ಸಿನಿಮಾಗಿಂತ ಮುಂಚೆ, ಅದರ ರಿಲೀಸ್ಗಿಂತ ಮುಂಚೆ ಆ ಸಿನಿಮಾ ಅರ್ಧ ಗೆದ್ದಂಗೆ ಅದು. ಅಂಥ ಅದ್ಭುತವಾದ ಕಾಸ್ಟಿಂಗನ್ನು ಈ ಸಿನಿಮಾ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾಮಿಡಿಯನ್ಸು ಅಂದರೆ ರೆಕಗ್ನೈಸ್ಡ್ ಕಾಮಿಡಿ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮ ಡೈರೆಕ್ಟ್ರು ಜನಾರ್ದನ್ ಚಿಕ್ಕಣ್ಣ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅವ್ರು ನಮ್ಮ ಮೊದಲನೇ ಸಿನಿಮಾ ಗುಲ್ಟು ಸಿನಿಮಾ ಮಾಡಿದರು, ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಅವ್ರ ಜೊತೆ ನಾನು ಅಜ್ಞಾತವಾಸಿ ಅಂತ ಒಂದು ಸಿನಿಮಾನ ಮಾಡಿದ್ದೀನಿ, ಅದರಲ್ಲೂ ಕೂಡ ನಾನು ರಂಗಣ್ಣ ರಘು ಅವರು. ಅದಾದಮೇಲೆ 3ನೇ ಪಿಕ್ಚರು. ಯಾಕೆಂದರೆ ನಮ್ಮ ಜನಾರ್ದನ್ ಡೈರೆಕ್ಷನ್ ಮಾಡುವಾಗ ಒಂದೇನಪ್ಪ ಅಂದರೆ ಒಂಥರ ಪಜಲ್ ಥರ ಡೈರೆಕ್ಷನ್ ಮಾಡ್ತಿರ್ತಾರೆ ಅವರು. ಯಾಕೆಂದ್ರೆ ಈ ಶಾರ್ಟ್ ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ನೆಕ್ಸ್ಟ್ ಇನ್ಯಾವುದೋ ಶಾರ್ಟ್ ಮಾಡ್ತಿರ್ತಾರೆ, ನಮ್ಗೆ ಅರ್ಥನೇ ಆಗಲ್ಲ. ಕೊನೆಗೆ ಅದನ್ನೆಲ್ಲ ಸೇರಿಸಿದಾಗ ಒಂದು ಅದ್ಭುತವಾದ ಚಿತ್ರ ಆಗಿರುತ್ತೆ. ಸೊ ಅದಕ್ಕೆ ಪಜಲ್ ಡೈರೆಕ್ಟರ್ ಅಂತ. ಹಾಂ, ಸೊ ಹಾಗಾಗಿ ಇದೊಂದು ಅದ್ಭುತವಾದ ಕಾಮಿಡಿ ಚಿತ್ರ. ಒಂದು ಈಗ ಗೌರಿ, ಗಣೇಶ, ನಮ್ಮ ಪೌಡರು ಎಲ್ಲ ಚಿತ್ರಗಳು ಬರ್ತಿರೋದ್ರಿಂದ ನಮ್ಮ ನಿರ್ಮಾಪಕರು ಹೇಳ್ದಂಗೆ ನಾವೇ ಸ್ವಲ್ಪ ಮುಂದಕ್ಕೆ ಹೋಗಿದ್ದೀವಿ. August 15 ಅಂತ ಅನೌನ್ಸ್ ಮಾಡಿದ್ವಿ. ಸೊ ಇಲ್ಲಿ ಭೀಮಾ ಚಿತ್ರ ಎಲ್ಲ ನಮ್ಮ ಕನ್ನಡ ಚಿತ್ರಗಳೇ. ಸೊ ಎಲ್ಲವೂ ಚೆನ್ನಾಗಾಗಬೇಕು, ಎಲ್ಲವೂ ಸೂಪರ್ ಹಿಟ್ ಆಗಬೇಕು, ಎಲ್ಲ ಜನಗಳಿಗೂ ಅವಕಾಶ ಸಿಗಬೇಕು ಒಂದೊಂದೇ ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಒಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಮ್ಮ ನಿರ್ಮಾಪಕ ಕಾರ್ತಿಕ್ ಮತ್ತು ಯೋಗಿಯವರು. 15 ಬೇಡ, 23ಕ್ಕೆ ಹೋಗೋಣ, ಅವ್ರಿಗೆ ಬೇರೆಯವ್ರಿಗೂ ಅವಕಾಶ ಆಗಲಿ, ಬೇರೆಯವ್ರ ಸಿನಿಮಾನು ಎಲ್ಲ ಜನ ನೋಡಲಿ. ಈಗ ಎಲ್ಲ ಹೇಳ್ತಾರೆ ಕನ್ನಡ ಸಿನಿಮಾಗಳು ನೋಡೋಕ್ಕೆ ಜನ ಬರ್ತಿಲ್ಲ, ಬಂದೇ ಬರ್ತಾರೆ. ಖಂಡಿತವಾಗ್ಲೂ ಆ ಥರ ಆಗಲ್ಲ. ನಾವು ಒಳ್ಳೆ ಸಿನಿಮಾ ಕೊಟ್ಟಾಗ ಯಾವತ್ತೂ ಮೋಸ ಮಾಡಲಿಲ್ಲ. ಇಲ್ಲಿವರೆಗೂ ನಮ್ಮ ಚಿತ್ರರಂಗನ ಅವರೇ ಕೈಲಿ ಹಿಡ್ಕೊಂಡು ಮಗು ಥರ ನೋಡ್ಕೊಂಡು ಬಂದಿದ್ದಾರೆ. ಇನ್ಮೇಲೆ ಶುರು ಆಗುತ್ತೆ. ಅವರು ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ಥಿಯೇಟರ್ ಬರ್ತಾರೆ. ಆ್ಯಂಡ್ ನಮ್ಮ ರಿಕ್ವೆಸ್ಟು ಅಷ್ಟೇ, ದಯವಿಟ್ಟು ಬನ್ನಿ. ಇದೊಂದು ಉದ್ಯಮ, ಈ ಉದ್ಯಮನ ಉಳಿಸೋಕ್ಕೋಸ್ಕರ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಾಗತ್ತೆ. ಮನೇಲಿ ಯಾವುದೋ ಸಣ್ಣ ಟಿವಿಲಿ, ಅದು ಸಣ್ಣ ಮೊಬೈಲಲ್ಲಿ ನೋಡಿದ್ರೆ ಮನೋರಂಜನೆ ಸಿಗಲ್ಲ ನಿಮಗೆ, ಅದೊಂದು ಭ್ರಮೆ ಅಷ್ಟೇ.
ಬನ್ನಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಎಂಜಾಯ್ ಮಾಡಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಈ ಉದ್ಯಮನ ಉಳಿಸಿ ಅಂತ ನಾನು ಕೇಳ್ಕೊತೀನಿ, ನನ್ನ ಪರ್ಸನಲ್ಲ, ಇಡೀ ನಮ್ಮ ಚಿತ್ರರಂಗದ ಪರವಾಗಿ. ಜೊತೆಗೆ ಈಗ ನಮ್ಮ ಇನ್ನೊಬ್ಬ ನಿರ್ಮಾಪಕರಾದಂಥ ಯೋಗೀಶ್ ಅವರು, ಯೋಗಿಜಿ ಯೋಗಿ ಅವರು ಮಾತಾಡ್ತಾರೆ. ಅವರು 3X ಮಾತಾಡ್ತಾರೆ, ನೀವು 1X ಕೇಳಿಸ್ಕೊಂಡು ನೀಟಾಗಿ ಕೇಳಿಸ್ಕೊಂಡು